ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಃ ಶಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜುಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿದೋಷಭಾಶ್ಚಿಂತಿತ ಸನ್ಮನೋರಥ ಪ್ರದಸ್ಸುಧಿ ಮಂಡನ ಮಂಡನಾಯಿತಃ ಸದಾ ಮಮ ಅಜ್ಞಾನ ತಮೋ ವಿನಾಶಕಃ ಶ್ರುತೀಶ ಚಿಂತಾ ಮಣಿರಸ್ತು ಭೂತಿದಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನಧೀತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್ ವಂದೇ ತಂ ನಿಧಿನಾ ಸತ್ಯನಿಧಿಂ ಸಜ್ಞಾನ ಸಿದ್ಧಯೇ. ಮಾತರಃ ಸುಹೃದೋ ನಿತ್ಯಂ ಇಷ್ಟಾಧಿಕ ಫಲಪ್ರದ ಶ್ರೀ ಸತ್ಯನಾಥ ಗುರವೋ ಜಗತ್ಪೂಜಿತ ಪಾದುಕಾಃ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಸತ್ಯ ಪ್ರಮೋದ ಸಂಜಾತಂ ವಿದ್ವತ್ ಕುಮುದ ಬಾಂಧವಾನ್ ಹಿತೋಪದೇಶ ಕರ್ತಾರಂ ಸತ್ಯಾತ್ಮಾನಂ ಯತಿಂ ಭಜೆ. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನಾ ಮಹೋತ್ಸವ ಶ್ರೀಮದ್ ಉತ್ತರಾದಿ ಮಠ ಅನೇಕ ಜ್ಞಾನಿ ಮೂರ್ಧನ್ಯರ ಆಗರ, ತಪಸ್ವಿ ಭೂಯಿಷ್ಠರ ದೊಡ್ಡ ನಿಧಿ, ಮಹಾಮಹಾ ಟಿಪ್ಪಣಿಕಾರರ ಗಂಗೋತ್ರಿ. ಅಂತಹ ಶ್ರೇಷ್ಠವಾದ ಉತ್ತರಾದಿ ಮಠದಲ್ಲಿ ಹಂಸನಾಮಕ ಪರಮಾತ್ಮನಿಂದ ಆರಂಭ ಮಾಡಿಕೊಂಡು ಅನೇಕ ಜ್ಞಾನಿವರೇಣ್ಯರು ಕಲಶಪ್ರಾಯರಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರೇ ಮೊದಲಾದಂತಹ ಮಹಾನುಭಾವರೆಲ್ಲ ಆಗಿ ಹೋಗಿದ್ದಾರೆ. ಹಿರಿಯರು ಹೇಳುವ ಒಂದು ಮಾತುಂಟು, ದೇವೋವಾ ದೇವತಾಂಶೋವಾ ಶ್ರೀಮಠೀಯೋ ನ ಮಾನವಾಹ. ಉತ್ತರಾದಿ ಮಠದಲ್ಲಿ ಬರುವಂತಹ ಯಾವೆಲ್ಲ ಮಹಾನುಭಾವರು, ಜ್ಞಾನಿವರೇಣ್ಯರು, ತಪಸ್ವಿಗಳು, ಗ್ರಂಥಕರ್ತೃಗಳು, ಟಿಪ್ಪಣಿಕಾರರು, ಮೂಲ ರಾಮಚಂದ್ರ ದೇವರನ್ನ, ದಿಗ್ವಿಜಯ ರಾಮಚಂದ್ರ ದೇವರನ್ನ,
ಶ್ರೀಮಠದ 28 ಪ್ರತಿಮೆಗಳನ್ನು ಅರ್ಚನೆ ಮಾಡುವ ಜ್ಞಾನಿಗಳು ಯಾರು ಪ್ರಾಯಶಃ ಮನುಷ್ಯರಲ್ಲ, ದೇವತೆಗಳೇ ಆಗಿರ್ತಾರೆ, ಅಥವಾ ಆ ದೇವತೆಗಳ ಒಂದು ಅಂಶವಾದರೂ ಅವರಲ್ಲಿ ಇರತ್ತೆ. ದೇವೋವ ದೇವತಾಂಶೋವ ಶ್ರೀಮಠೀಯೋ ನ ಮಾನವಾಹ. ಅಂತಹ ಶ್ರೇಷ್ಠವಾದ ಮಠ ಅದು ಉತ್ತರಾದಿ ಮಠ. ಅಂತಹ ಶ್ರೀಮಠದಲ್ಲಿ ಇವತ್ತಿನ ಆರಾಧನಾ ನಾಯಕರಾದ ಸತ್ಯ ನಿಧಿತೀರ್ಥ ಶ್ರೀಪಾದಂಗಳವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ 18ನೇ ಪೀಠಾಧಿಪತಿಗಳಾಗಿ ಬಂದಂತಹ ಮಹಾನುಭಾವರು. ಜಾತ್ಯ ಮಹಾವೈರಾಗ್ಯ, ಉತ್ತಮ ಪಾಂಡಿತ್ಯ, ಸಕಲವೂ ಪರಮಾತ್ಮನದ್ದೇ, ಪರಮಾತ್ಮನಿಗಾಗಿಯೇ ಸಮರ್ಪಣೆ ಮಾಡಬೇಕು ಅನ್ನುವ ಸಮರ್ಪಣಾ ಭಾವದ ಜ್ಞಾನಿಗಳು. ಅಖಂಡ ಧ್ಯಾನ ತತ್ಪರರು. ಒಬ್ಬ ಸನ್ಯಾಸಿಗಳಿಗೆ ವಿಹಿತವಾದ ಪ್ರಧಾನವಾದ ಕಾರ್ಯ ಹರಿಸರ್ವೋತ್ತಮತ್ವಂ ಸರ್ವದಾ ಪ್ರತಿಪಾದಯ ಅನ್ನುವ ದೊಡ್ಡ ಧ್ಯೇಯ ವಾಕ್ಯದಿಂದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ, ಶ್ರೀಮದ್ ಟೀಕಾಕೃತ್ಪಾದರೇ ಮೊದಲಾದ ಮಹಾನುಭಾವರಿಂದ ರಚಿತವಾದ ಗ್ರಂಥಗಳ ಅಹರ್ನಿಶ ಪಾಠ ಪ್ರವಚನ, ಇದನ್ನೇ ಉಸುರಾಗಿ ಬೆಳೆದ ಇಟ್ಟುಕೊಂಡ ಮಹಾನುಭಾವರು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಅಂತಹ ಗುರುಗಳ ಆರಾಧನಾ ನಿಮಿತ್ತ ಅವರ ಒಂದೆರಡು ಸ್ಮರಣೆಗಳು, ಅವರ ಒಂದೆರಡು ಚಿಂತನೆಗಳು ಇದು ಜೀವನದ ಧನ್ಯತೆಗೆ ಕಾರಣ, ಉನ್ನತಿಗೆ ಕಾರಣ, ಇಹಪರಗಳಲ್ಲಿಯೂ ಅನುಗ್ರಹಕ್ಕೆ ಕಾರಣ. ಹಾಗಾಗಿ ಆ ಗುರುಗಳ ಒಂದೆರಡು ಚಿಂತನೆಗಳನ್ನ, ಸ್ಮರಣೆಗಳನ್ನ ಮಾಡಿ ಗುರುಗಳ ಅನುಗ್ರಹವನ್ನ ಬಯಸೋಣ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದ ಪುಣತಾಂಬೆ ಪಾಂಡುರಂಗಿ ಮನೆತನ, ಅರ್ಥಾತ್ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರೇ ಮೊದಲಾದಂತಹ ಮಹನೀಯ ಚರಣರ ಚರಣಧೂಳಿಗಳಿಂದ ಪವಿತ್ರವಾದ ಭೂಮಿ ಗೋದಾವರಿ ತೀರ. ಆ ಗೋದಾವರಿ ತೀರದ ಪುಣತಾಂಬ ಇವರ ಜನ್ಮಸ್ಥಳ. ಮೌನ ಭಾರ್ಗವ ಗೋತ್ರ. ತಂದೆಗಳು ಪುರುಷೋತ್ತಮಾಚಾರ್ಯರು. ಸತ್ಯಾದೇವಿ ದಂಪತಿಗಳಲ್ಲಿ ಹುಟ್ಟಿದ ಪುತ್ರರತ್ನರು ಈ ಕೌಲಗಿ ರಘುನಾಥಾಚಾರ್ಯರು, ಅರ್ಥಾತ್ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಸಾಮಾನ್ಯವಾಗಿ ಮಹಾನುಭಾವರ ಜನ್ಮ ಆಗಬೇಕು ಅಂತಾದರೆ ಅದಕ್ಕೊಂದು ಪೂರಕವಾದ ಕಾರಣಗಳು ಇರುತ್ತೆ. ಅದಕ್ಕಾದ ತಪಸ್ಸಿನ ಶೇಖರಣೆ ಬೇಕಾಗತ್ತೆ. ಪುಕ್ಕಟೆಯಾಗಿ ಹುಟ್ಟುವುದಿಲ್ಲ. ಸಂತಾನ ಎಂದರೆ ಕೇವಲ ನಮ್ಮ ಅರ್ಥದಲ್ಲಿ ಏನಂತ ನಾವು ಇಟ್ಟುಕೊಂಡಿದ್ದೇವೆ ಅಂದರೆ ನಮ್ಮ ಆಸ್ತಿಗೊಬ್ಬ ವಾರಸುದಾರ, ನಮ್ಮ ಮನೆತನದ ಒಬ್ಬ ವಾರಸುದಾರ ಅನ್ನುವ ಅರ್ಥದಲ್ಲಿ ನಾವು ಸಂತಾನ ಅಂತ ತಿಳಿತೇವೆ. ಸರ್ವಥಾ ಅಲ್ಲ ಅದು. ಇಡೀ ಹಿರಿಯರೆಲ್ಲರೂ ಮಾಡಿದ ಒಂದು ಪುಣ್ಯದ ಶೇಖರಣೆ. ಸಂತಾನ ಅಂದರೆ ಅದು ಸಮ್ಯಕ್ತಾನ, ತನುವಿಸ್ತಾರೆ. ನಮ್ಮ ಕುಟುಂಬದಲ್ಲಿ ನಮ್ಮೆಲ್ಲ ಹಿರಿಯರು ಮಾಡಿದ ದೇವತಾರಾಧನೆ, ಪಾಠ ಪ್ರವಚನಗಳು, ಬ್ರಾಹ್ಮಣರ ಅತಿಥಿಗಳ ಸತ್ಕಾರ, ಇವುಗಳ ವಾರಸುದಾರನಾಗಬೇಕೆ ಹೊರತು ಕೇವಲ ತುಚ್ಛವಾದ ಅಶಾಶ್ವತವಾದ ಆಸ್ತಿಗೆ ವಾರಸುದಾರ ಆಗಬಾರದು. ಅದನ್ನ ಮನಗಂಡಂತಹ ಮಹಾನುಭಾವರಾದ ಪುರುಷೋತ್ತಮಾಚಾರ್ಯರು, ಸತ್ಯಾದೇವಿಯ ದಂಪತಿಗಳು ವಿಶಿಷ್ಟವಾದ ತಪಸ್ಸನ್ನ ಮಾಡ್ತಾರೆ, ವಿಶಿಷ್ಟವಾದ ಸಾಧನೆಯನ್ನ ಮಾಡಿಕೊಳ್ತಾರೆ. ತಪಸ್ಸಿಗೆ, ಸಾಧನೆಗೆ ಆಕರದಂತೆ ಇವರ ಪರಿಪಕ್ವತೆಯನ್ನ ಗಮನಿಸಿದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಇವರ ಸ್ವಪ್ನದಲ್ಲಿ ಬಂದು ಇವರಿಗೆ ಅನುಗ್ರಹ ವಚನವನ್ನ ಹೇಳ್ತಾರೆ. ನಿಮ್ಮಲ್ಲಿ ಒಬ್ಬ ಉತ್ತಮವಾದಂತಹ ಪುತ್ರರತ್ನನಾಗ್ತಾನೆ, ಮಹಾವೈರಾಗ್ಯ ಶಿಖಾಮಣಿ, ಅದ್ಭುತ ಪ್ರತಿಭೆ,
ಪಾಂಡಿತ್ಯ, ಪರಕಷ್ಟ ಸಹಿಷ್ಣುತೆ, ಇವುಗಳನ್ನೆಲ್ಲ ಗುಣಗಳಿಂದ ಕೂಡಿದ ಆ ರತ್ನ ಹುಟ್ಟುತ್ತಾನೆ. ಬರೇ ಹುಟ್ಟೋದಷ್ಟೇ ಅಲ್ಲ, ಮುಂದೆ ಇವನು ಭೂತಲ ಸರ್ವೋತ್ತಮ ಪೀಠವಾದಂತಹ ಉತ್ತರಾದಿ ಮಠಕ್ಕೆ ಪೀಠಾಧಿಪತಿಗಳಾಗಿ ಅದ್ಭುತವಾಗಿ ಸಿದ್ಧಾಂತದ ಪ್ರಚಾರವನ್ನ ಮಾಡುವಂತಹ ಮಹಾನುಭಾವನಾಗ್ತಾನೆ ಅಂತ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಸ್ವಪ್ನದಲ್ಲಿ ನುಡಿತಾರೆ. ಅದರಂತೆ ಮಹಾಸಾಧ್ವಿ ಶಿರೋಮಣಿಯಾದಂತಹ ಸತ್ಯಾದೇವಿಯರು ವರ್ಷ ಕಳೆಯುವುದರೊಳಗೆ ಉತ್ತಮವಾದ ಪುತ್ರರತ್ನನನ್ನ ಜನ್ಮವನ್ನ ಕೊಡ್ತಾರೆ. ರಾಮದೇವರ ಅನುಗ್ರಹದಿಂದ, ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ಜನಿಸಿದಂತಹ ಈ ಮಗುವಿಗೆ ಇಬ್ಬರು ದಂಪತಿಗಳು ರಘುನಾಥಾಚಾರ್ಯರು ಅಂತ ನಾಮಕರಣವನ್ನ ಮಾಡ್ತಾರೆ. ರಘುನಾಥ ರಘುನಾಥ ಅಂತ ಹೇಳಿ ನಾಮಕರಣವನ್ನ ಮಾಡ್ತಾರೆ. ಹೆಸರಿಗೆ ತಕ್ಕಂತೆ ರಾಮಚಂದ್ರ ದೇವರ ಹೆಸರು ಪಡೆದುಕೊಂಡವರಾದ್ದರಿಂದಲೋ ಏನೋ, ಅವರ ಅನುಗ್ರಹದಿಂದ ಹುಟ್ಟಿದವರು ಆದ್ದರಿಂದಲೋ ಏನೋ, ಉತ್ತಮವಾದಂತಹ ಸ್ಫುರದ್ರೂಪ, ರಾಮದೇವರ ಗುಣಗಳಾದಂತಹ ಪಿತೃವಾಕ್ಯ ಪರಿಪಾಲನ, ಅಖಂಡವಾದ ಗುರು ಹಿರಿಯರಲ್ಲಿ ಭಕ್ತಿ, ದೈವಭಕ್ತಿ, ಇವುಗಳನ್ನೆಲ್ಲ ಹುಟ್ಟುತ್ತಾನೆ ಪಡೆದುಕೊಂಡು ಬಂದ ಮಹಾನುಭಾವ ಆ ರಘುನಾಥಾಚಾರ್ಯ. ಉತ್ತಮವಾದಂತಹ ಪ್ರಾಪ್ತ ವಯಸ್ಸು, ಉಪನಯನ ಮಾಡ್ತಾರೆ. ಉಪನಯನವನ್ನ ಮಾಡಿ ತಂದೆಯವರ ಹತ್ತಿರವೇ ಪ್ರಾಥಮಿಕ ಅಧ್ಯಯನಗಳನ್ನೆಲ್ಲವನ್ನ ಮುಗಿಸಿ ನಂತರದಲ್ಲಿ ಕುಂಭಾರಿ ವಾಸುದೇವಾಚಾರ್ಯರು ಎನ್ನುವಂತಹ ಪಂಡಿತ ಮೂರ್ಧನ್ಯರಲ್ಲಿ ಇವರ ಉನ್ನತ ಅಧ್ಯಯನವಾಗತ್ತೆ. ಇವರ ಮನೆಯಲ್ಲಿ ನಿತ್ಯಾಗ್ನಿಹೋತ್ರ, ಕಾಲ ಕಾಲಕ್ಕೆ ಮಾಸ ಮಾಸಕ್ಕೆ ಚಾತುರ್ಮಾಸ್ಯಾದಿಗಳ ವಿಶೇಷ ಪ್ರಸಂಗಗಳಲ್ಲಿ, ವಸಂತ ಋತುಗಳೇ ಮೊದಲಾದಂತಹ ಪ್ರಸಂಗಗಳಲ್ಲಿ ಒಂದು ದಿನವೂ ಬಿಡದೆ ಇವರಲ್ಲಿ ನಿತ್ಯಾಗ್ನಿಹೋತ್ರ ಇತ್ತು. ಅಂತಹ ಅಗ್ನಿಹೋತ್ರ ಮೊದಲಾದಂತಹ ಪ್ರತಿನಿತ್ಯದ ಅಗ್ನಿಯ ಆರಾಧನೆ, ಬ್ರಾಹ್ಮಣರ ಆರಾಧನೆಯನ್ನೆಲ್ಲವನ್ನ ಮಾಡ್ತಾ ಇರುವ ಉತ್ತಮ ಧಾರ್ಮಿಕ ವೈಭವ ಪಾಂಡಿತ್ಯದ ಕುಟುಂಬ ಅದು ಈ ಕೌಲಗಿ ಮನೆತನದ ಈ ಪುರುಷೋತ್ತಮಾಚಾರ್ಯರೇ ಮೊದಲಾದಂತಹ ಮಹಾನುಭಾವರ ಕುಟುಂಬ. ಅಧ್ಯಯನವೆಲ್ಲ ಆಗಿದೆ. ನಂತರದಲ್ಲಿ ಪ್ರಾಪ್ತ ವಯಸ್ಸು ರಘುವರಿಯಾಚಾರ್ಯರು ಅಂತ ಹೇಳಿ ಆ ಉತ್ತಮವರಾದಂತಹ ಓರ್ವ ಗೋತ್ರದ ರಘುವರಿಯಾಚಾರ್ಯರ ಮಗಳನ್ನ ಕೊಟ್ಟು ಇವರಿಗೆ ವಿವಾಹವನ್ನ ಮಾಡ್ತಾರೆ. ವಿವಾಹವನ್ನ ಮಾಡಿ ಉತ್ತಮವಾದಂತಹ ದಾಂಪತ್ಯದ ಜೀವನ, ಗೃಹಸ್ಥಾಶ್ರಮದ ಜೀವನದಲ್ಲಿಯೂ ಕೂಡ ಅವರು ಅಷ್ಟೇ ಪದ್ಮಪತ್ರ ಮೀಮಾಂಬಸ ಎನ್ನುವಂತೆ ತಮ್ಮ ಜೀವನವನ್ನು ನಡೆಸ್ತಾ ಪಾಠ ಪ್ರವಚನಗಳನ್ನೆಲ್ಲವನ್ನ ಮಾಡ್ತಾ ಮುಂದೆ ಅವರು ಪ್ರತಿನಿತ್ಯವೂ ನಿತ್ಯಾಗ್ನಿಹೋತ್ರ, ಒಂದು ದಿನವೂ ಅಗ್ನಿಹೋತ್ರ ಬಿಟ್ಟದ್ದಲ್ಲ, ಅಗ್ನಿ ಆರಿದ್ದೇ ಇಲ್ಲ ಅವರ ಮನೆಯಲ್ಲಿ. ಇಷ್ಟೆಲ್ಲ ಆದ ನಂತರ ಅವರು ತೀರ್ಥಯಾತ್ರೆ ಮಾಡಬೇಕು ಅಂತ ಹೊರಡ್ತಾರೆ. ತೀರ್ಥಯಾತ್ರೆಯನ್ನ ಮಾಡಬೇಕು ಅಂತ ಹೊರಟಂತಹ ರಘುನಾಥಾಚಾರ್ಯರು, ಕೌಲಗಿ ರಘುನಾಥಾಚಾರ್ಯರು ಅನೇಕ ತೀರ್ಥಕ್ಷೇತ್ರಗಳಿಗೆಲ್ಲ, ಕಾಶಿ ಕ್ಷೇತ್ರ, ಕುರುಕ್ಷೇತ್ರ ಮೊದಲಾದ ಅನೇಕ ತೀರ್ಥಕ್ಷೇತ್ರಗಳಿಗೆ ಅವರು ಸಂಚಾರವನ್ನ ಮಾಡ್ತಾರೆ. ಸಂಚಾರವನ್ನ ಮಾಡಿ ಅಲ್ಲಲ್ಲಿ ಇರುವಂತಹ ಎಲ್ಲ ಜನರನ್ನ ಕೂಡಿಸಿಕೊಂಡು ತತ್ವಪ್ರಚಾರ, ಸಿದ್ಧಾಂತದ ಪ್ರಚಾರ, ಪೂರ್ವಾಶ್ರಮದಿಂದಲೇನೆ ಇವರಿಗೆ ಅದೆಲ್ಲ ರೂಢಿಗತ ಆಗಿತ್ತು. ಅಷ್ಟದ್ಭುತವಾಗಿ ಅವರು ತೀರ್ಥಯಾತ್ರೆಯನ್ನೆಲ್ಲವನ್ನ ಮಾಡ್ತಾರೆ. ತೀರ್ಥಯಾತ್ರೆಯನ್ನೆಲ್ಲ ಮಾಡಿದ ಮೇಲೆ ಮುಂದೆ ಇವರಿಗೆ ಕಾಲಕ್ರಮೇಣ ಇಬ್ಬರು ಮಕ್ಕಳಾಗ್ತಾರೆ. ವ್ಯಾಸಾಚಾರ್ಯರು ಹಾಗೂ ನರಸಿಂಹಾಚಾರ್ಯರು ಅಂತ ಹೇಳಿ. ಹೀಗೆ ತೀರ್ಥಯಾತ್ರಾದಿಗಳನ್ನ ಮುಗಿಸಿ ಅವರು ಮಹಾರಾಷ್ಟ್ರದ ಭಾಗಾನಗರಕ್ಕೆ ಬರ್ತಾರೆ. ಆ ಪ್ರಸಂಗದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಉತ್ತರಾದಿ ಮಠಾಧೀಶರಾದ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾ ಸಂಸ್ಥಾನಾಧೀಶ್ವರರಾದ ಸತ್ಯವ್ರತತೀರ್ಥ ಶ್ರೀಪಾದಂಗಳವರ ಸಂಚಾರ ಅಲ್ಲಿ ಬಂದಿರುತ್ತೆ. ಅವರು ಅದೇ ಪ್ರಸಂಗದಲ್ಲಿ ಶಿಷ್ಯನ ಒಂದು ದಾರಿ ಕಾಯುವಿಕೆಯಲ್ಲಿ ಇದ್ದಾಗ ಆಗ ಈ ರಘುನಾಥಾಚಾರ್ಯರು ಬರುವುದನ್ನ ಗೋದಾವರಿ ಕ್ಷೇತ್ರದ ಆಚಾರ್ಯರಾದ ಅಚ್ಯುತಾಚಾರ್ಯರು ಭಾರೀ ಸಂತೋಷದಿಂದ ಸತ್ಯವ್ರತತೀರ್ಥ ಶ್ರೀಪಾದಂಗಳವರಿಗೆ ಹೇಳುತ್ತಾರೆ, ಕೌಲಗಿ ರಘುನಾಥಾಚಾರ್ಯರು ಬರ್ತಾ ಇದ್ದಾರೆ ಅಂತ.
ಕೌಲಗಿ ರಘುನಾಥಾಚಾರ್ಯರು ಬಂದು ಗುರುಗಳ ಪಾದಾರವಿಂದಕ್ಕೆ ಎಲ್ಲ ತೀರ್ಥಕ್ಷೇತ್ರಗಳ ಪುಣ್ಯವನ್ನ ಸಮರ್ಪಣೆಯನ್ನ ಮಾಡಿ ಅವರ ಮಾತಿನಂತೆ ಅವರು ಆಶ್ರಮವನ್ನ ಸ್ವೀಕಾರ ಮಾಡಿದರು. ಅವರೇ ಸತ್ಯ ನಿಧಿತೀರ್ಥ ಶ್ರೀಪಾದಂಗಳವರು ಇಂದಿನ ಆರಾಧನಾ ನಾಯಕರು. ಮೊದಲೇ ಜಾತ್ಯ ವೈರಾಗ್ಯದಿಂದ ಕೂಡಿದ ಮಹಾನುಭಾವರು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಆಶ್ರಮವಾಗಿದೆ. ಒಂದು ಮುಖದಲ್ಲಿ ನಿತ್ಯಾಗ್ನಿಹೋತ್ರ ಮಾಡಿದ ಈ ಗುರುಗಳು ಈಗ ಅಹರ್ನಿಶ ಪಾಠ ಪ್ರವಚನ, ಧ್ಯಾನ, ಮೂಲರಾಮಚಂದ್ರ ದೇವರ ಪೂಜೆ ಇವುಗಳಲ್ಲಿಯೇ ಕಾಲವನ್ನ ಕಳೀತಾ ಇದ್ದಾರೆ ಗುರುಗಳ ಜೊತೆಗೆ. ಮುಂದೆ ಗುರುಗಳ ಜೊತೆಗೆ ಶೂರ್ಪಾಲಿ ಕ್ಷೇತ್ರವೇ ಮೊದಲಾದ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನ ಮಾಡಿ ನಂತರದಲ್ಲಿ ಗುರುಗಳಾದ ಸತ್ಯವ್ರತತೀರ್ಥ ಶ್ರೀಪಾದಂಗಳವರು ತಾವು ಮೊದಲೇ ನಿರ್ಮಿಸಿಕೊಂಡ ತಮ್ಮ ಶಿಷ್ಯರಿಂದ ನಿರ್ಮಿಸಿದ ಬೃಂದಾವನದಲ್ಲಿ ಸಜೀವರಾಗಿ ಹೋಗಿ ಬೃಂದಾವನ ಪ್ರವೇಶವನ್ನ ಪಡಿತಾರೆ ಸಾಂಗಲಿಯಲ್ಲಿ. ಅಂತೆಯೇ ಪ್ರಾಯಶಃ ಆ ಊರಿನ ಹೆಸರು ಅನ್ವರ್ಥವಾಯಿತು. ಅಂಗಸಹಿತ ಲೀನವಾದದ್ದು ಸತ್ಯವ್ರತತೀರ್ಥ ಶ್ರೀಪಾದಂಗಳವರು, ಆದ್ದರಿಂದ ಅದು ಸಾಂಗಲಿ ಅನ್ನುವ ಹೆಸರು ಅಲ್ಲಿ ಅನವರ್ಥವಾಯಿತು. ಮುಂದೆ ಆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಮಹಾಸಂಸ್ಥಾನವನ್ನ ತೆಗೆದುಕೊಂಡು ದೇಶದುದ್ದಗಲಕ್ಕೂ ಸಂಚಾರವನ್ನ ಮಾಡಿ ಪರವಾದ ಖಂಡನ ಸ್ವಸಿದ್ಧಾಂತ ಸ್ಥಾಪನೆಯನ್ನ ಮಾಡ್ತಾ ದೇಶ ದಿಗ್ಜಯಗಳನ್ನ ಮಾಡ್ತಾ ಆ ಸೇತು ಹಿಮಾಲಯದವರೆಗೆ ಎಲ್ಲ ಕಡೆಗೂ ಸಂಚಾರವನ್ನ ಮಾಡ್ತಾರೆ. ಗುರುಗಳಾದ ಸತ್ಯವ್ರತತೀರ್ಥ ಶ್ರೀಪಾದಂಗಳವರು ಒಂದರ್ಥದಲ್ಲಿ ಯೋಚನೆ ಮಾಡಿದರೆ ಇವರಿಗೆ ಅನುಗ್ರಹ ಮಾಡಿದ ಮಹಾನುಭಾವರ ವ್ಯಕ್ತಿತ್ವ ಎಂಥದ್ದು ನೋಡಿ. ಇವರ ಜನ್ಮಕ್ಕೆ ಕಾರಣರಾದಂತಹ ಮಹಾನುಭಾವರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಶ್ರೀಮನ್ಯಾಯ ಸುಧಾ ಎನ್ನುವಂತಹ ಗ್ರಂಥದ ಮೇರು ಕೃತಿಗೆ ವಾಕ್ಯಾರ್ಥ ಚಂದ್ರಿಕಾ ಎನ್ನುವಂತಹ ಅದ್ಭುತವಾದ ಟಿಪ್ಪಣಿಯನ್ನ ಬರೆದಂತಹ ಮಹಾನುಭಾವರು. ಇನ್ನೊಬ್ಬ ಗುರುಗಳು ಸತ್ಯವ್ರತತೀರ್ಥ ಶ್ರೀಪಾದಂಗಳವರು. ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ವ್ಯಾಖ್ಯಾನವನ್ನ ಮಾಡಿದಂತಹ ಮಹಾನುಭಾವರು. ಅನುವ್ಯಾಖ್ಯಾನಕ್ಕೆ ಶ್ರೀಮನ್ಯಾಯ ಸುಧಾ ಎನ್ನುವ ಟಿಪ್ಪಣಿ, ಆ ಟಿಪ್ಪಣಿಗೆ ವ್ಯಾಖ್ಯಾನವನ್ನ ಮಾಡಿದಂಥವರು, ಟೀಕೆಗೆ ಟಿಪ್ಪಣಿಯನ್ನ ರಚನೆ ಮಾಡಿದವರು ಒಬ್ಬರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು, ಇನ್ನೊಬ್ಬರು ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು. ಅಂತೆಯೇ ತಾನೇ ನಾನು ಮೊದಲಿಗೆ ಹೇಳಿದ್ದು, ಮಹಾನುಭಾವರ ಜನ್ಮಕ್ಕೆ ಒಂದು ಅಪರೂಪದ ಕಾರಣ ಇರುತ್ತೆ, ಅಪರೂಪದ ಜ್ಞಾನಿಗಳ ಅನುಗ್ರಹವಿರುತ್ತೆ ಅನ್ನುವುದು ಇದಕ್ಕೆ ತಾನೇ. ಅಂತಹ ಮಹಾನುಭಾವರು ಸತ್ಯವ್ರತತೀರ್ಥ ಶ್ರೀಪಾದಂಗಳವರಿಂದ ಅನುಗ್ರಹವನ್ನ ಪಡೆದು ಮುಂದೆ ದೇಶ ದಿಗ್ಜಯವನ್ನ ಮಾಡ್ತಾ ತೀರ್ಥಯಾತ್ರಾದಿಗಳನ್ನೆಲ್ಲವನ್ನ ಮಾಡ್ತಾರೆ. ಹೀಗೆ ತೀರ್ಥಯಾತ್ರಾದಿಗಳನ್ನೆಲ್ಲವನ್ನ ಮಾಡ್ತಾ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ವಿಜಾಪುರ ಕ್ಷೇತ್ರಕ್ಕೆ ಬರುತ್ತಾರೆ. ವಿಜಯಪುರ ಕ್ಷೇತ್ರ. ಆ ವಿಜಾಪುರ ಕ್ಷೇತ್ರದಲ್ಲಿ ಆಗಿನ ಕಾಲದಲ್ಲಿ ಅನಂತ ಪ್ರಭು, ಸಂಭಾಜಿರಾಯ ಇವರೇ ಮೊದಲಾದಂತಹ ಮಹಾನುಭಾವರೆಲ್ಲ ಗುರುಗಳ ಶಿಷ್ಯರಾಗಿದ್ರು. ಅವರಲ್ಲಿ ಒಬ್ಬ ರಾಘವ ಪಂಡಿತ ಅಂತ ಹೇಳಿ, ಆ ರಾಘವ ಪಂಡಿತ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಜೊತೆಗೆ ವಾಕ್ಯಾರ್ಥವನ್ನ ಮಾಡಬೇಕು ಅಂತ ಬಂದ್ರೆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ತಮ್ಮ ವಿಶಿಷ್ಟವಾದ ವಾಕ್ಯಾರ್ಥ ಕೌಶಲಗಳಿಂದ ಅವರನ್ನು ನಿರುತ್ತರರನ್ನಾಗಿ ಮಾಡ್ತಾರೆ. ಅಂತಹ ಮಹಾನುಭಾವರು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಚಂಜಿಯ ಅನಂತ ಪ್ರಭು, ಅವನ ತಮ್ಮ ಕೇಶವರಾಯ ಅಂತ ಕೊಲ್ಲಾಪುರದ ದೊರೆ, ಅವನಿಗೆ ಪರಕೀಯರು ಆಕ್ರಮಣ ಮಾಡಬೇಕು ಅಂತ ಬರ್ತಾರೆ. ಪರಕೀಯರು ಆಕ್ರಮಣ ಮಾಡಬೇಕು ಅಂತ ಬಂದಾಗ ಆ ಮಹಾನುಭಾವ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಶರಣಾಗತನಾಗಿ ಅವರಿಂದ ಅನುಗ್ರಹವನ್ನ ಪಡೆದರೆ ಅವರ ಅನುಗ್ರಹ ಮಂತ್ರಾಕ್ಷತೆಯ ಪ್ರಭಾವ ಯಾವ ಪರಕೀಯರು ಬಂದು ಇವರ ಮೇಲೆ ದಾಳಿ ಮಾಡಬೇಕು ಅಂತ ಬರ್ತಾರೆ, ಅವರು ಮಾರ್ಗ ಮಧ್ಯದಲ್ಲಿಯೇ ಭಾರೀ ಮಳೆಯಿಂದ ಅವರು ಅಲ್ಲಿಯೇ ಕೊಚ್ಚಿ ಹೋಗಿ ಬಿಡ್ತಾರೆ. ಇವನ ಆಸ್ಥಾನವನ್ನ ಭದ್ರಗೊಳಿಸ್ತಾರೆ ಗುರುಗಳು. ಮುಷ್ಟಿ ಮಂತ್ರಾಕ್ಷತೆಯ ಪ್ರಭಾವ. ಅಂತಹ ಒಂದೋ ಎರಡೋ ಗುರುಗಳ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ರಾಘವೇಂದ್ರ ಸ್ವಾಮಿಗಳವರಂತೆ ಕಲಿಯುಗ ಕಾಮಧೇನು ಕಲ್ಪವೃಕ್ಷರು. ಅಂತೆಯೇ ಇವತ್ತಿಗೂ ಅವರ ಬೃಂದಾವನದಲ್ಲಿ ಕಾಮಧೇನುವನ್ನು ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ಅದೇ ರೀತಿ ಇವರ ಒಂದು ಅದ್ಭುತವಾದ ವೈರಾಗ್ಯ, ಧ್ಯಾನ, ಎಷ್ಟು ವಿಶಿಷ್ಟವಾಗಿ ಇವರ ಧ್ಯಾನ ಇರ್ತಿತ್ತು ಅಂತಂದ್ರೆ, ಬೆಳಗಿನ ಜಾವದ ಎಲ್ಲ ಕಾರ್ಯಕ್ರಮಾದಿಗಳನ್ನ ಮುಗಿಸಿ ನಿರ್ಮಾಲ್ಯ ವಿಸರ್ಜನೆ ಮಾಡಿ ಧ್ಯಾನಕ್ಕೆ ಕುಳಿತರೆ
ಕೂಡುವುದಕ್ಕೆ ಸಮಯ, ಏಳುವುದಕ್ಕೆ ಸಮಯವಿಲ್ಲ, ಅಷ್ಟು ತತ್ಪರರಾಗಿ ಧ್ಯಾನವನ್ನ ಮಾಡ್ತಾ ಇದ್ರು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಏನ್ ಕಾರುಣ್ಯ ನೋಡಿ ಇವರಿಗೆ. ಅಧ್ಯಯನ ಮಾಡುವಂತಹ ಅನೇಕ ವಿದ್ಯಾರ್ಥಿಗಳು, ಉತ್ತರಾದಿ ಮಠ ಅಂದ್ರೆ ಪಾಠ ಪ್ರವಚನಕ್ಕೆ ಹೆಸರಿದ ಮಠ, ಅದು ಅಖಂಡ ಪಾಠ ಪ್ರವಚನ ನಡೆಯುವಂತಹದ್ದು, ಶಾಸ್ತ್ರಾರ್ಥ ವಾಕ್ಯಾರ್ಥ ಗೋಷ್ಠಿಗಳನ್ನು ನಡೆಯುವಂತಹದ್ದು. ಅಂತಹ ಉತ್ತರಾದಿ ಮಠದಲ್ಲಿ ನೂರಾರು ಜನ ವಿದ್ವಾಂಸರು ವಿದ್ಯಾರ್ಥಿಗಳೆಲ್ಲ ಇರುವಂತಹದ್ದು. ನಾನು ಧ್ಯಾನಕ್ಕೆ ಕುಳಿತುಕೊಂಡು ಬಿಟ್ರೆ ಅವರ ಅಧ್ಯಯನಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ನಿರ್ಮಾಲ್ಯ ವಿಸರ್ಜನಾದಿಗಳನ್ನ ಮಾಡಿ ಆ ವಿದ್ಯಾರ್ಥಿಗಳಿಗೆ ಒಂದು ಬೆಳಗಿನ ಜಾವದ ಉಪಹಾರದಂತೆ ಬೆಲ್ಲ ಗೋಧಿ ಹಿಟ್ಟನ್ನ ನೈವೇದ್ಯ ಮಾಡಿ ಅವರಿಗೆ ಕೊಟ್ಟು ಅವರಿಗೆ ಅಧ್ಯಯನಕ್ಕೆ ಅನುಕೂಲವಾಗಲಿ, ಪಾಠಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ತಾವು ಧ್ಯಾನಕ್ಕೆ ಕೂಡ್ತಾ ಇದ್ರು. ಧ್ಯಾನಕ್ಕೆ ಕೂತ್ರೆ ಸೂರ್ಯಾಸ್ತದ ಕೆಲವು ಹೊತ್ತುಗಳ ಮುಂಚೆ ಧ್ಯಾನದಿಂದ ಎದ್ದು ಬೇಗ ಪೂಜಾದಿಗಳನ್ನ ಮುಗಿಸಿ ಆ ರಾಮದೇವರ ಪ್ರಸಾದ ಅಂತ ಹೇಳಿ ಭಿಕ್ಷೆಯನ್ನ ಒಂದೆರಡು ತುತ್ತು ಭಿಕ್ಷೆಯ ಪ್ರಸಾದವನ್ನ ಸ್ವೀಕಾರ ಮಾಡಿ ಮತ್ತೆ ಪಾಠ ಪ್ರವಚನಕ್ಕಾಗಿ ಕೂಡಬೇಕು. ಈ ಮಟ್ಟದ ಪಾಠ ಪ್ರವಚನ ದೀಕ್ಷೆ, ಧ್ಯಾನದ ದೀಕ್ಷೆ ಈ ಮಹಾನುಭಾವರಿಗೆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರಿಗೆ. ಅಂತಹ ಮಹಾನುಭಾವರು ಅನೇಕ ಜನ ಇವರ ಶಿಷ್ಯರಾಗ್ತಾರೆ. ಆಗಲೇ ಹೇಳಿದೆ, ಬಿಜಾಪುರದಲ್ಲಿ ರಾಘವ ಪಂಡಿತನ ಜೊತೆಗೆ ವಾಕ್ಯಾರ್ಥ ಮಾಡ್ತಾ ಇರುವಾಗ ಮುದ್ಗಲಾಚಾರ್ಯರೇ ಮೊದಲಾದಂಥವರು, ಅಣ್ಣ ತಮ್ಮಂದಿರು, ಸೋದರ ಮಾವಂದಿರು 9 ಜನ ಈ ವಾಕ್ಯಾರ್ಥಕ್ಕೆ ಬರ್ತಾರೆ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ವಾಕ್ಯಾರ್ಥದ ಶೈಲಿ ಅವರನ್ನೆಲ್ಲವನ್ನ ಮೆಚ್ಚಿ ಅವರೆಲ್ಲರೂ ಬಂದು ಮುಂದೆ ಅವರಿಗೆ ನವರತ್ನ ಅಂತ ಬಿರುದು ಕೊಡ್ತಾರೆ. ಇವರ 9 ಜನರ ಪಾಂಡಿತ್ಯವನ್ನ ಮೆಚ್ಚಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು, ಅಣ್ಣಯ್ಯ ಆಚಾರ್ಯರೇ ಮೊದಲಾದಂತಹ ಮಹಾನುಭಾವರೆಲ್ಲ ಬಂದಿರ್ತಾರೆ. ಮುಂದೆ ಅವರ ಮನೆತನದಲ್ಲಿ ಏನು ನವರತ್ನ ಪುರುಷೋತ್ತಮಾಚಾರ್ಯರು, ನವರತ್ನ ಶ್ರೀನಿವಾಸಾಚಾರ್ಯರು ಇವರೇ ಮೊದಲಾದವರು, ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರೇ ಮೊದಲಾದಂತಹ ಯತಿಶೇಖರರಾಗಿ ಉತ್ತರಾದಿ ಮಠದಲ್ಲಿ ಮೆರೀತಾರೆ. ಅಂತಹ ಶ್ರೇಷ್ಠ ಅನುಗ್ರಹ ಪಾಂಡಿತ್ಯ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರಿಗೆ ಇತ್ತು. ಅದರಂತೆ ಇವರು ಒಬ್ಬರಿಗೆ ಸತ್ಯಾನಂದ ತೀರ್ಥ ಶ್ರೀಪಾದಂಗಳವರು ಸತ್ಯವ್ರತ ತೀರ್ಥರಿಂದ ಆಶ್ರಮವನ್ನು ತೆಗೆದುಕೊಂಡಿರ್ತಾರೆ. ದಂಡಪಲ್ಲಟ ಮಾಡಿ ಸತ್ಯಾನಂದ ತೀರ್ಥ ಶ್ರೀಪಾದಂಗಳವರು ಅಣುಸಂಸ್ಥಾನವನ್ನ ತೆಗೆದುಕೊಂಡು ಸಂಚಾರವನ್ನ ಮಾಡ್ತಾರೆ. ಕೊನೆಗೆ ಗುರುಗಳು ಇರುವಾಗಲೇನೆ ಶ್ರೀಮತ್ ಟೀಕಾಕೃತ್ಪಾದರ ಮೂಲ ಬೃಂದಾವನ ಸ್ಥಳವಾದ ಮಳಖೇಡ ಕ್ಷೇತ್ರದಲ್ಲಿ ಬೃಂದಾವನ ಪ್ರವೇಶವನ್ನ ಪಡಿತಾರೆ. ನಂತರದಲ್ಲಿ ಗುಣನಿಧಿ ತೀರ್ಥರು, ವ್ಯಾಸತೀರ್ಥರು ಎನ್ನುವ ಅಣುಸಂಸ್ಥಾನ ಪಡೆದ ಯತಿಗಳು, ಅದೇ ರೀತಿ ಆಶ್ರಮ ಸ್ವೀಕಾರ ಮಾಡಿದವರು ಮುನೀಂದ್ರ ತೀರ್ಥರು, ಲಕ್ಷ್ಮೀಕಾಂತ ತೀರ್ಥರು, ಸುಮತಿ ಯತಿಗಳು ಅಂತ. ಸುಮತಿ ಯತಿಗಳು ಯಾರು ಅಂದರೆ ಮುಂದೆ ಇವರ ಪ್ರಶಿಷ್ಯರು, ಅರ್ಥಾತ್ ಇವರ ಶಿಷ್ಯರು ಸತ್ಯನಾಥ ತೀರ್ಥರು, ಅವರ ಶಿಷ್ಯರು ಸತ್ಯಾಭಿನವ ತೀರ್ಥರು, ಸತ್ಯಾಭಿನವ ತೀರ್ಥರ ಪೂರ್ವಾಶ್ರಮದ ತಂದೆಗಳೇ ಸುಮತಿ ಯತಿಗಳು ಅಂತ. ಅಂತಹ 3 ಜನರಿಗೆ ಆಶ್ರಮವನ್ನ ಕೊಡ್ತಾರೆ. ಕೊಟ್ಟು ಈಗಾಗಲೇ ಕೃಷ್ಣ ದ್ವೈಪಾಯನ ತೀರ್ಥರಿಂದ ಆಶ್ರಮ ತೆಗೆದುಕೊಂಡು ವಿದ್ಯಾನಾಥರಾದಂತಹ ವೇದ ನಿಧಿ ತೀರ್ಥ ಶ್ರೀಪಾದಂಗಳ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಇವರೆಲ್ಲರಿಂದ ಆಶ್ರಮ ಸ್ವೀಕಾರ ಮಾಡಿಕೊಂಡು ರಂಗನಾಥ ಯತಿಗಳು ಆಗಿ ಅವರೇ ಮುಂದೆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರಿಂದ ಸತ್ಯನಾಥರಾಗಿ ಪೀಠಕ್ಕೆ ಬರ್ತಾರೆ. ಆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಏನು ವ್ಯಕ್ತಿತ್ವ, ಏನು ಗುರುಭಕ್ತಿ. ಗುರುಗಳು ಇಲ್ಲೇ ಪಕ್ಕದಲ್ಲಿ ಇದ್ದಾರೆ ಅಂತಂದ್ರೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಹೆಜ್ಜೆ ನಮಸ್ಕಾರ ಮಾಡಿಕೊಂಡು ಗುರುಗಳ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ, ಗುರುಗಳ ಸನ್ನಿಧಾನಕ್ಕೆ ಬರ್ತಾರೆ. ಅಂತಹ ಅಪರೂಪದ ಗುರು ಶಿಷ್ಯ ಬಾಂಧವ್ಯ ಆ ಸತ್ಯನಾಥ ತೀರ್ಥರದು, ಸತ್ಯ ನಿಧಿ ತೀರ್ಥ ಶ್ರೀಪಾದಂಗಳವರು. ಕೇವಲ ಸತ್ಯ ನಿಧಿ ತೀರ್ಥ ಶ್ರೀಪಾದ ಗುರುಭ್ಯೋ ನಮಃ ಎನ್ನುವ ನಾಮಸ್ಮರಣೆಯ ಪ್ರಭಾವದಿಂದ ಯಾವ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಪಾತಂಜಲ ಮಹಾಭಾಷ್ಯಾದಿಗಳನ್ನ ನಿರರ್ಗಳವಾಗಿ ಅನುವಾದ ಮಾಡಿ ವಾಕ್ಯಾರ್ಥ ಮಾಡಿ ಜಯಪತ್ರಿಕೆಯನ್ನು ಪಡೆದುಕೊಳ್ಳುತ್ತಾರೋ ಅಂತಹ ಮಹಾನುಭಾವರು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಅಂತೆಯೇ ಅನಧಿತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹ ಒಂದೇ ತಂ ನಿಧಿನ ಸತ್ಯ ನಿಧಿಂ ಸಜ್ಞಾನ ಸಿದ್ಧಯೇ ಅನ್ನುವ ಚರಮಶ್ಲೋಕದಲ್ಲಿಯೇ ಇದೆ. ಅಂತಹ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಅಂತಹ ಮಹಾಮೂರ್ಧನ್ಯರ ಗುರುಗಳು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಅನೇಕ ಗ್ರಂಥಗಳನ್ನ ಬರೀತಾರೆ. ಪ್ರಕೃತಿ ಶ್ರುತಿ ಸುಧಾ ಅಂತ, ವಾಯುಭಾರತಿ ಸ್ತೋತ್ರ, ಅದೇ ರೀತಿ ವಚನ ಪ್ರಸೂನಮಾಲ, ಸದ್ಯಕ್ಕೆ ಇದು ಅನುಪಲಬ್ಧಿ ಇದೆ.
ಗುರುಗಳ ಅನುಗ್ರಹದಿಂದ ಅದು ಮುಂದಿನ ದಿನಗಳಲ್ಲಿ ಅದು ದೊರಕುವಂತೆ ಆಗಬೇಕು. ಇಂತಹ ಅಪರೂಪದ ಗ್ರಂಥಗಳನ್ನ ರಚನೆ ಮಾಡಿಕೊಂಡು ಅದ್ಭುತವಾದ ವೈರಾಗ್ಯ, ಅಖಂಡವಾದ ಮೂಲರಾಮದೇವರ ಸೇವೆ, ಅಖಂಡ ಪಾಠ ಪ್ರವಚನಗಳನ್ನ ಮಾಡ್ತಾ ಸಂಚಾರ ಕ್ರಮೇಣ ನಿವೃತ್ತಿ ಸಂಗಮ ಕ್ಷೇತ್ರಕ್ಕೆ ಬರ್ತಾರೆ. 7 ನದಿಗಳ ಅದ್ಭುತವಾದ ಸಂಗಮ ಕ್ಷೇತ್ರ, ವಸಿಷ್ಠರಿಂದ ಕರಾರ್ಚಿತವಾದಂತಹ ಆ ನರಸಿಂಹದೇವರ ಒಂದು ಪ್ರತೀಕ, ಭೀಮದೇವರಿಂದ ಇಡಲ್ಪಟ್ಟ ಭೀಮಲಿಂಗ, ಇವೇ ಮೊದಲಾದಂತಹ ಅದ್ಭುತವಾದ ಪರಿಸರದಲ್ಲಿ ಮಹಾನುಭಾವರು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ತಮ್ಮ ಬೃಂದಾವನ ಕ್ಷೇತ್ರವನ್ನಾಗಿ ಆಯ್ಕೆ ಮಾಡಿಕೊಂಡು ಅಲ್ಲಿ ಅನೇಕ ದಿನಗಳವರೆಗೆ ಇದ್ದು ಅಲ್ಲಿಯೇ ಬೃಂದಾವನ ಪ್ರವೇಶವನ್ನ ಪಡೀತಾರೆ. ಇಂತಹ ಮಹಾನುಭಾವರು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಇವರ ಶ್ರೀನಿವಾಸ ಕವಿಗಳಿಂದ ರಚಿತವಾದಂತಹ ಈ ಒಂದು ಸತ್ಯನಿಧಿ ವಿಲಾಸ, ಇದಕ್ಕೆ ವ್ಯಾಖ್ಯಾನವಾದಂತಹ ಲಕ್ಷ್ಮೀ ನರಸಿಂಹಾಚಾರ್ಯರಿಂದ ರಚಿತವಾದ ಸರ್ವತೋಮುಖ ವಿಲಾಸ ಅನ್ನುವ ಅಪರೂಪ ಗ್ರಂಥಗಳು, ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರಿಂದ ರಚಿತವಾದ ಗುರು ಪರಂಪರಾ ಸ್ತೋತ್ರ, ಗುರುವಂಶ ಕಥಾಕಲ್ಪತರು ಇತ್ಯಾದಿ ಅನೇಕ ಕಾವ್ಯಗಳು, ವಿಜಯ ಕಾವ್ಯಗಳು ಇವರ ಚರಿತ್ರೆಯನ್ನ ನಮಗೆ ತಿಳಿಸಿಕೊಡ್ತವೆ. ಅಂತಹ ಮಹಾನುಭಾವರು ಸತ್ಯ ನಿಧಿ ತೀರ್ಥ ಶ್ರೀಪಾದಂಗಳವರು. ಅವರು ತಮ್ಮ ಶಿಷ್ಯರಿಗೊಂದು ಉಪದೇಶವನ್ನ ಹೇಳುತ್ತಾರೆ. ನಿರ್ಭರಮಪಿ ನಿಜಗರ್ಭಂ ನಿಯತಂ ರಕ್ಷೇತ್ ಪ್ರಸೂರ್ ಯದಿ ಪ್ರೇಮ್ನ ಕುಕ್ಷಿಸ್ತಂ ಜಗದೇತತ್ ರಕ್ಷೇ ನಿತ್ಯಂ ಜಗನ್ನಿಧಿ ಸತ್ಯಂ. ಯಾವ ರೀತಿ ತಾಯಿ ತನ್ನ ಗರ್ಭದಲ್ಲಿ ಇರುವಂತಹ ಮಗುವನ್ನ ಪ್ರೀತಿಯಿಂದ, ಅಕ್ಕರೆಯಿಂದ, ನಲುಮೆಯಿಂದ ಅದನ್ನ ರಕ್ಷಣೆ ಮಾಡ್ತಾಳೋ ಹಾಗೆ ಪರಮಾತ್ಮ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾನೆ. ಅಂತಹ ಪರಮಾತ್ಮನನ್ನ ನಾವು ಎಂದಿಗೂ ಮನಸ್ಸಿನಲ್ಲಿಯೂ ಕೂಡ ದೇವರ ಚಿಂತನೆ ಬಿಟ್ಟು ಇನ್ನೊಂದು ಚಿಂತನೆ ಮಾಡಬಾರದು. ಅಹರ್ನಿಶವಾದ ಭಕ್ತಿ ಇದು ಜೀವನೋದ್ಧಾರಕ್ಕೆ ಕಾರಣವಾಗತ್ತೆ. ಪರಮಾತ್ಮನನ್ನ ಭಜಿಸೋಣ. ವಿಚೀಷು ವಿರತಾಸು ಪುನರ್ವಾರಿನಿಧು ಸ್ನಾತು ಮಿಹಮಾನ ಇವ ಕೃಷ್ಣಂ ಸೇವಿತು ಮಿಚ್ಛತಿ ಮತ್ಸ್ಯ ತೃಷ್ಣಾಸು ಭೋಗಶಮಿತಾಸು. ದೇವರನ್ನ ಚಿಂತನೆ ಮಾಡೋಣ, ದೇವರ ಉಪಕಾರದ ಚಿಂತನೆ ಮಾಡೋಣ. ಪರಮಾತ್ಮನೇ ನಮ್ಮೆಲ್ಲ ಜೀವನದ ಉದ್ಧಾರಕ್ಕೆ ಕಾರಣ ಅಂತ ಆ ಅದ್ಭುತವಾದ ಉಪದೇಶವನ್ನ ತಮ್ಮ ಶಿಷ್ಯರಿಗೆಲ್ಲ ಮಾಡ್ತಾರೆ. ಅಂತಹ ಮಹಾನುಭಾವರು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಅವರ ಸ್ಮರಣೆ, ಅವರ ಚಿಂತನೆ, ಅವರ ವಿಶೇಷವಾದ ಬೃಂದಾವನದ ದರ್ಶನ ಇದು ಎಲ್ಲ ವಿಧವಾದ ಅನಿಷ್ಟಗಳಿಗೆ ಮಾರಕವಾಗಿ, ಇಷ್ಟಗಳಿಗೆ, ಅನುಗ್ರಹಕ್ಕೆ, ಅಹರ್ನಿಶ ಪಾಠ ಪ್ರವಚನಗಳಿಗೆ ಕಾರಣವಾಗತ್ತೆ. ಅಂತಹ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಒಂದು ವಿಶೇಷವಾದ ಈ ಒಂದು ಚರಿತ್ರೆಯನ್ನ ನಾವು ಅವರ ಅಂತರ್ಯಾಮಿಯಾದ ಮೂಲರಾಮಚಂದ್ರ ದೇವರಲ್ಲಿ ಸಮರ್ಪಣೆಯನ್ನ ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಅನಧೀತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್ ವಂದೇ ತಂ ನಿಧಿನ ಸತ್ಯ ನಿಧಿಂ ಸಜ್ಞಾನ ಸಿದ್ಧಯೇ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.